ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್. ಆ್ಯಕ್ಚುಲಿ ಇದು ಸೀಕ್ವೆನ್ಸ್ ಆಗಬೇಕಿಲ್ಲಿ. ಫಾಲೋಯಿಂಗ್ ಸೀಕ್ವೆನ್ಸ್. ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಆರ್ 2, 3, 5, 6, 3, 4, 7, 12, 4, 5, 9. ನೆಕ್ಸ್ಟ್ ಟರ್ಮನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಟರ್ಮ್ಸ್ ಈ ರೀತಿ ಇದೆ: 2, 3, 5, 6, 3, 4, 7, 12, 4, 5, 9 ಡ್ಯಾಶ್ ಅನ್ಕೊಳ್ಳೋಣ. ನೆಕ್ಸ್ಟ್ ಟರ್ಮ್ಗೆ ಡ್ಯಾಶ್ ಅಂತ ಅನ್ಕೊಳ್ಳೋಣ. ಆಪ್ಷನ್ಸು 10, 20, 13, 6 ಅಂತ ಇದೆ. ಕರೆಕ್ಟಾಗಿ ಏನಾದರೂ ನೀವು ಈ ಸೀಕ್ವೆನ್ಸ್ನಲ್ಲಿರ್ತಕ್ಕಂಥ ಟರ್ಮ್ಸ್ಗಳನ್ನ ಅಬ್ಸರ್ವ್ ಮಾಡಿದರೆ, ಇಲ್ಲಿಂದ ಶುರು ಮಾಡಿ 2, 3, 5, 6 ಇನ್ಕ್ರೀಸ್ ಆಗ್ತಾ ಹೋಗಿದೆ. ನೆಕ್ಸ್ಟ್ ಟರ್ಮ್ ಏನಾಗಿದೆ ಅಂದರೆ ಡಿಕ್ರೀಸ್ ಆಗಿಬಿಟ್ಟಿದೆ. ಡೈರೆಕ್ಟಾಗಿ ಡಿಕ್ರೀಸ್ ಆಗಿ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗಿದೆ. 4 ಟರ್ಮ್ಗಳು ಇನ್ಕ್ರೀಸ್ ಆಗಿದೆ. ಮತ್ತೆ ಇಲ್ಲಿ 12 ಆದಮೇಲೆ ಮತ್ತೆ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆಗಿ ಮತ್ತೆ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿಂದ ಒಂದು ಅಬ್ಸರ್ವೇಷನ್ನು ನಾವೇನು ಮಾಡ್ಬೋದು ಅಂತಂದರೆ, ನೆಕ್ಸ್ಟ್ ಟರ್ಮ್ ಏನು ಬರುತ್ತಲ್ಲ ಅದು ಈ ಅಬ್ಸರ್ವೇಷನ್ ಪ್ರಕಾರ ಇಟ್ ವಿಲ್ ಬಿ ಗ್ರೇಟರ್ ದೆನ್ 9. ಸೊ 6 ಆಗೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಈಕ್ವಲ್ ಟು 6. ಇದು ಸಿಂಪಲ್ ಅಬ್ಸರ್ವೇಷನ್ ಅಷ್ಟೇ. ಎಕ್ಸಾಕ್ಟ್ ನಂಬರ್ ಯಾವುದು ಅಂತ ಆಮೇಲೆ ಫೈಂಡ್ ಔಟ್ ಮಾಡೋಣ. ಆಮೇಲೆ ಇನ್ಕ್ರೀಸ್ ಆಗ್ತಾ ಇರೋದು ಎಷ್ಟೆಷ್ಟು ಟರ್ಮ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇನ್ನೊಂದು ನೋಡಬೇಕು. ಒಂದು ನೋಡಿ, ಫಸ್ಟ್ ಇಲ್ಲಿಂದ ಶುರು ಮಾಡಿದ್ರೆ 4 ಟರ್ಮ್ಗಳು ಇನ್ಕ್ರೀಸ್ ಆಗ್ತಾ ಹೋದರೆ ನೆಕ್ಸ್ಟ್ ಟರ್ಮ್ ಡಿಕ್ರೀಸ್ ಆಗಿದೆ. ಅಲ್ಲಿಂದ ಮತ್ತೆ 4 ಟರ್ಮ್ಗಳು ಇನ್ಕ್ರೀಸ್ ಆಗ್ತಾ ಹೋದರೆ ನೆಕ್ಸ್ಟ್ ಟರ್ಮ್ ಮತ್ತೆ ಡಿಕ್ರೀಸ್ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಟರ್ಮ್ ಆ್ಯಕ್ಚುಲಿ ಏನಾಗಬೇಕು, ಅದು ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಸೊ ಈ 4 ಟರ್ಮ್ಗಳದ್ದು ಒಂದು ಗ್ರೂಪ್ ಆಗ್ತದೆ. ಹಾಗಾಗಿ ಪ್ಯಾಟರ್ನ್ ಏನಾಗಿದೆ ಅಂತಂದರೆ, ಇಲ್ಲಿ 4 ಟರ್ಮ್ಗಳ ಒಂದು ಗ್ರೂಪ್. ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಆ ಗ್ರೂಪ್ ಮಾಡ್ಕೊಂಡ್ಬಿಡ್ತೀನಿ. ಇದು 4 ಟರ್ಮ್ಗಳು ಒಂದು ಗ್ರೂಪ್ ಇರಲಿ. ಈ 4 ಟರ್ಮ್ಗಳು ಒಂದು ಗ್ರೂಪ್, ಮತ್ತು ಈ 4 ಟರ್ಮ್ಗಳು ಮತ್ತೊಂದು ಗ್ರೂಪು. ಅಲ್ಲಿ ನಾನು ಈ 2 ಗ್ರೂಪ್ಗಳನ್ನು ಅಬ್ಸರ್ವ್ ಮಾಡಿ ಈ ಗ್ರೂಪಲ್ಲಿ ಬರ್ತಕ್ಕಂಥ ಲಾಸ್ಟ್ ನಂಬರ್ ಯಾವುದು ಅಥವಾ ಲಾಸ್ಟ್ ಟರ್ಮ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಸಪ್ರೇಟ್ ಆಗಿದೆ. ಸಪ್ರೇಟ್ ಆದಮೇಲೆ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನಮಗೆ ಈ ಫಸ್ಟ್ ನಂಬರ್ಗಳನ್ನ ಅಷ್ಟೇ ನೋಡಿದರೆ ಒಂದು ಪ್ಯಾಟರ್ನ್ ಕಾಣಿಸ್ತದೆ. ಫಸ್ಟ್ ನಂಬರ್ಗಳು ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಸೊ ಒಂದು ಪ್ಯಾಟರ್ನ್ ಅದು 2, 3, 4. ನೆಕ್ಸ್ಟ್ ಎರಡನೇ ನಂಬರ್ ನೋಡಿ, 3, 4, 5. 2, 3, 4 ಇತ್ತು. ನೆಕ್ಸ್ಟ್ 3, 4, 5 ಇದೆ. ಅದರ ನೆಕ್ಸ್ಟ್ ನಂಬರ್ಗಳು ನೋಡಿ 5, 7, 9. ಇವೇ ನೀವು ಆಡ್ ನಂಬರ್ಸ್. 5, 7, 9 ಆಡ್ ನಂಬರ್ಸ್. ಸೊ ಇಲ್ಲಿವರೆಗೂ ಲಾಜಿಕ್ ಕರೆಕ್ಟಾಗಿ ಅಪ್ಲೈ ಆಗ್ತಾ ಇದೆ. ಇಲ್ಲಿಗೆ ಬಂದರೆ 6 2s 12. ನೆಕ್ಸ್ಟ್ ನಂಬರ್ ಏನಿರಬೇಕು, 12 2s ತಗೋಬೇಕಾ ಅಥವಾ 6 3s ತಗೋಬೇಕಾ? ಯಾಕಂದರೆ ಈಗೇನು ಲಾಜಿಕ್ ಅಪ್ಲೈ ಮಾಡ್ತಾ ಬಂದಿದ್ದೀವಿ, ಎಲ್ಲನೂ ಈ 3 ನಂಬರ್ಗಳು ಕರೆಕ್ಟಾಗಿ ಒಮ್ಮೆ ಮಾಡಿದೆ. ಈಗ ಇಲ್ಲಿಗೆ ಬಂದರೆ, ಯಾಕಂದರೆ ನಮ್ಮ ಹತ್ರ ಇರೋದು 2 ಗ್ರೂಪ್ಸು. 6 2s 12 ಆದರೆ ನೆಕ್ಸ್ಟು 12 2s ಆದರೆ 24 ಇರಬೇಕಾಗಿತ್ತು. 24 ಆಪ್ಷನಲ್ಲಿ ಇಲ್ಲ. ಸೊ 6 2s 12, 12 2s 24 ಆಗೋಕ್ಕೆ ಸಾಧ್ಯ ಇಲ್ಲ. ಹೋಗಲಿ, 6ನ ಮಲ್ಟಿಪಲ್ಸ್ ಇದೆ ಅಂತ ಅಂದ್ಕೊಂಡ್ರೆ 6 2s 12, 6 3s 18 ಅಂತ ಅಂದ್ಕೊಂಡ್ರೆ 18 ಕೂಡ ಆಪ್ಷನಲ್ ಇಲ್ಲ. ಅಂದರೆ ಅರ್ಥ, ನಾನು ಇಷ್ಟು ಹೊತ್ತು ಏನು ಲಾಜಿಕ್ ಹೇಳಿದ್ದೀನಲ್ಲ, ಆ ಲಾಜಿಕ್ ಪ್ರಕಾರ ಇಲ್ಲಿ ಯಾವುದೇ ಆಪ್ಷನ್ ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಅಂದರೆ ಈ ಆಪ್ಷನ್ಸ್ಗೆ ಸೆಟ್ ಆಗೋ ಥರ ಒಂದು ಬೇರೆ ಲಾಜಿಕ್ ಇದೆ. ಆ ಲಾಜಿಕ್ ಏನು ಅಂತ ನಾವು ಹುಡುಕಬೇಕು. ಅಂದರೆ ಇಷ್ಟೊತ್ತು ನಾನೇನು ಹೇಳಿದ್ನಲ್ಲ, ಅದು ತಪ್ಪು ಅಂತಲ್ಲ. ಆ ರೀತಿ ಏನಾದರೂ ಥಿಂಕ್ ಮಾಡಿದರೆ ಅದಕ್ಕೆ ಮತ್ತೆ ಆನ್ಸರ್ ಬೇರೆ ಕೊಡಬೇಕಾಗ್ತದೆ ನಾನು. ಸೊ ಆನ್ಸರ್ ಏನಾದರೂ 18 ಅಂತ ಕೊಟ್ಟಿದ್ದರೆ ಇದನ್ನು ಯಾವ ರೀತಿ ಥಿಂಕ್ ಮಾಡಬೇಕು? 6 1s 6, 6 2s 12, 6 3s 18 ಅಂತ ಥಿಂಕ್ ಮಾಡಬೇಕು. 24 ಅಂತ ಕೊಟ್ಟಿದ್ದರೆ ಆವಾಗ 6 2s 12, 12 2s 24 ಆ ರೀತಿ ಥಿಂಕ್ ಮಾಡಬೇಕಾಗ್ತದೆ. ಬಟ್ ಇಲ್ಲಿ ಬೇರೆ ಲಾಜಿಕ್ ಇದೆ ಅಂತ ಅರ್ಥ ಆಯಿತು. ಬೇರೆ ಲಾಜಿಕ್ ಏನಿರೋಕ್ಕೆ ಸಾಧ್ಯ ಅಂದರೆ, ಈಗ ಇಲ್ಲಿ 2 3 5 6 ಇದೆ. ಇಲ್ಲಿ ನೋಡಿದರೆ 3 4 7 12 ಇದೆ. ಈ ಟರ್ಮ್ಗಳು ಅಬ್ಸರ್ವ್ ಮಾಡಿದರೆ 2 ಮತ್ತು 3ನ ಆ್ಯಡ್ ಮಾಡಿದರೆ 5 ಬರ್ತದೆ. 3 ಮತ್ತು 4ನ ಆ್ಯಡ್ ಮಾಡಿದರೆ 7 ಬರುತ್ತೆ. 4 ಮತ್ತು 5ನ ಆ್ಯಡ್ ಮಾಡಿದರೆ 9 ಬರ್ತದೆ. ಸೊ ಇದು ಕೂಡ ಒಂದು ಲಾಜಿಕ್ಕು ಕರೆಕ್ಟಾಗಿ ವರ್ಕ್ ಆಗ್ತದೆ. ಅದಾದಮೇಲೆ 2 ಮತ್ತು 3 ಮೊದಲೇನು ಮಾಡಿದ್ವಿ? ಆ್ಯಡ್ ಮಾಡಿದ್ವಿ. ಮೊದಲು 2 ಟರ್ಮ್ಗಳನ್ನ ಆ್ಯಡ್ ಮಾಡಿದ್ವಿ. ಈಗ ನೋಡಿ 2 3s 6 ಮಲ್ಟಿಪ್ಲೈ ಮಾಡ್ತಿದ್ದೀನಿ. 3 4s 12 ಮಲ್ಟಿಪ್ಲೈ ಮಾಡ್ತಿದ್ದೀನಿ. 4 5s 20. ಅಂದರೆ ಇಲ್ಲಿ ಆ್ಯಕ್ಚುಲಿ ವರ್ಕ್ ಆಗ್ತಿರೋ ಲಾಜಿಕ್ ಯಾವ ರೀತಿ ಇದೆ ಅಂತಂದರೆ, ಮೊದಲ 2 ಟರ್ಮ್ಗಳನ್ನು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ 4 ಟರ್ಮ್ಗಳ ಗ್ರೂಪ್ ಆಗಿ
ಗ್ರೂಪ್ ಸಪ್ರೇಟ್ ಮಾಡ್ಕೋಬೇಕು. ಆ ರೀತಿ ಗ್ರೂಪ್ ಮಾಡ್ಕೋಬೇಕಂತ ನಮಗೆ ಹೆಂಗೆ ಗೊತ್ತಾಗ್ತದೆ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ಕ್ರೀಸ್ ಆಗ್ತದೆ ಮತ್ತು ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗ್ತದೆ ಡಿಕ್ರೀಸ್ ಆಗಿದೆ ಅಂತಂದರೆ ಈ ರೀತಿ 4 ಟರ್ಮ್ಗಳ ಒಂದು ಗ್ರೂಪ್ ಇದೆ ಅಂತ. ಅದು ಫಸ್ಟ್ ಅಬ್ಸರ್ವೇಷನು. ಅದಾದಮೇಲೆ ನಾವು ಇದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಏನು, ಇವೆರಡನ್ನ ಆ್ಯಡ್ ಮಾಡ್ತಾರೆ, ಫಸ್ಟ್ ನಂಬರ್ ಬರೀತಾರೆ, ಮಲ್ಟಿಪ್ಲೈ ಮಾಡ್ತಾರೆ, ನೆಕ್ಸ್ಟ್ ನಂಬರ್ ಬರೀತಾರೆ. 2 + 3 5, 2 3s are 6, 3 + 4 7, 3 4s are 12, 4 + 5 9, 4 5s are. ಹಾಗಾದರೆ ಆ್ಯಕ್ಚುಲಿ ಈ ಪ್ಲೇಸಲ್ಲಿ ಬರಬೇಕಾಗಿರೋಂಥ ವ್ಯಾಲ್ಯೂ ಎಷ್ಟಿರಬೇಕು ಅಂತಂದರೆ 20, ಬಿಕಾಸ್ 4 5s are 20. Therefore, option 2 is correct. So, first, third, they are wrong.